18 ಸೆಪ್ಟೆಂಬರ್ಗೆ ಕಲಬುರಗಿ ಗೂಡ ಆಫೀಸ್ನಲ್ಲಿ ಕೆಲವು ಕಾಂಟ್ರಾಕ್ಟರ್ಸ್ ಮತ್ತು ಕೆಲವು ನಮ್ಮ ಕಲೀಗ್ ಕಾರ್ಪೊರೇಟರ್ಸ್ ಅಮೀನ್ ಮುಕ್ತಾರ್ ಅವರಿಗೆ ನಾವು ಮಸಿ ಬಡ್ದಿದ್ದು ಅಂತ ನನ್ನ ವಿರುದ್ಧಾಗಿ ಜಯಕಾರ ಅಥವಾ ನನ್ನ ವಿರುದ್ಧಾಗಿ ಹಲವಾರು ಶಬ್ದಗಳು ಏನು ಉಪಯೋಗ ಮಾಡಿದ್ದಾರೆ. ಅದು ಪರ್ಪಸ್ಲಿ ಈ ಅಮೀನ್ ಮುಕ್ತಾರ್ ವಿರುದ್ಧ ನಾನು ಕೆಲವು ದನಿ ಎತ್ತಾಗ ಕರ್ನಾಟಕ ರಕ್ಷಣೆ ವೇದಿಕೆದವರು ನಮ್ದು ಕಣ್ಣಿ ಮಾರ್ಕೆಟ್ ಕನ್ನಡ ಬೋರ್ಡು ಹಚ್ಚಿಲ್ಲ ಅಂತ ಅದಕ್ಕಾಗಿ ಜಿಡೆ ಕಮಿಷನರ್ ಅವರಿಗೆ ಮತ್ತು ಅಮೀನ್ ಮುಕ್ತಾರ್ ಅವರಿಗೆ ಮಸಿ ಬಡ್ದಿದ್ರು. ಅವ್ರದ್ದು ಹೋರಾಟ ಸಪ್ರೇಟ್, ಕರ್ನಾಟಕಕ್ಕಾಗಿ ಅವ್ರು ಹೋರಾಟ ಮಾಡಿದಾರೆ. ಅದಕ್ಕೆ ನಮ್ದು ಬೆಂಬಲ ಇರುತ್ತೆ ಹೋರಾಟಕ್ಕೆ. ಯಾಕಂದ್ರೆ ನಾವು ಕರ್ನಾಟಕದಾಗ ಇದ್ದ ಮೇಲೆ ನಾವು ಕನ್ನಡ ಫಸ್ಟ್ ಪ್ರಿಪರೇಷನ್ ಕೊಡ್ಬೇಕು. ಅರ್ದಾಗ ಕೆಲವು ಅಮೀನ್ ಮುಕ್ತಾರ್ ಅವರು ಪರ್ಪಸ್ಲಿ ಕೆಲವ್ರಿಗೆ ಕಾರ್ಪೊರೇಟರ್ಸಿಗೆ ಕೆಲವು ಕಾಂಟ್ರಾಕ್ಟರ್ಸಿಗೆ ಸಾಕಿದಂತ ಕಾಂಟ್ರಾಕ್ಟರ್ಸ್ ಅಮೀನ್ ಮುಕ್ತಾರ್ ಅವ್ರಿಗೆಲ್ಲರಿಗೆ ಕರೆದಿ ಇದು ಕೃಷ್ಣಾರೆಡ್ಡಿನೇ ಮಾಡಿಸಿದಾನ ಅಂತ ಏನು ಅದಕ್ಕೇನು ಕಲರ್ ತಗೋಕ್ ಏನು ಹೋಗಿದ್ರು. ಅರ್ಧಾಗ ನಂದು ಯಾವುದು ಒಂದು ಚೂರು ನಂದು ಇನ್ವಾಲ್ವ್ಮೆಂಟ್ ಇಲ್ಲ, ಮತ್ತೆ ನಂದು ಯಾವುದು ತಪ್ಪಿಲ್ಲ. ನಾನು ಕಾನೂನು ರೀತಿಯಲ್ಲೇ ಲೀಗಲ್ ಆಗಿ ಅವ್ರ ವಿರುದ್ಧ ನಾನು ಸ್ಟೆಪ್ ತಗೊಂಡಿದ್ದೀನಿ. ನಿನ್ನೆ 14 ಮಂದಿ ವಿರುದ್ಧ ನಿನ್ನೆ ನಾವು ನಮ್ಮ ಲಾಯರ್ ತ್ರೂ ಡಿಫಾಮೇಶನ್ ಲೀಗಲ್ ನೋಟಿಸ್ ಅವರಿಗೆ ಸರ್ವ್ ಆಗಿದೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ರಾಜಕಾರಣಿಗೆ ಅಥವಾ ಒಂದು ಎನಿ ವ್ಯಕ್ತಿ ಕೆಲವು ತಪ್ಪು ವರ್ಡ್ಗಳು ಏನ್ ಯೂಸ್ ಮಾಡ್ತಾರೆ, ಕಾನೂನು ಅದ್ರ ಮೇಲೆ ಕ್ರಮ ತಗೋಬೇಕಂತ ಸುಪ್ರೀಂ ಕೋರ್ಟ್ದೇ ಆದೇಶ ಇದೆ. ನಾನು ದಕ್ಷಿಣ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದಿದ್ದೆ 2023ನಲ್ಲಿ. ನಮ್ಮ ತಾಯಿಯವರಾದಂತ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ. ನನ್ನ ವಿರುದ್ಧ ಬಹಳಷ್ಟು ಶಬ್ದಗಳು, ಚೋರ್ ಹೇ, ಅರೆಸ್ಟ್ ಕರೋ, ಓ ಕರೋ, ಏ ಕರೋ, ಬಹಳಷ್ಟು ಶಬ್ದಗಳು ನನ್ನ ವಿರುದ್ಧ ಅವ್ರು ಮಾತಾಡಂತ ಅಮೀನ್ ಮುಕ್ತಾರ್ ಚೇಲಾಗಳು ಇರು. ಇವತ್ತು ನನ್ನ ಕಲೀಗ್ ಕಾರ್ಪೊರೇಟರ್ಸ್ ನನ್ನ ಜೊತೆ ಬಹಳ ಆತ್ಮೀಯ ಆಗಿದ್ದವರು ಕಲೀಗ್ ಕಾರ್ಪೊರೇಟರ್ಸ್ ಅಲ್ಲಿ ಬಂದಿದ್ದಾರೆ. ಕೆಲವ್ರು ಮಾತಾಡ್ತಾ ಇದ್ದಾರೆ ಇವನು ಟಾರ್ಗೆಟ್ ಮಾಡ್ತಾ ಇದ್ದಾನೆ ಕಮ್ಯುನಿಟಿಗೆ ಅಂತ. ನಾನು ಯಾವ ಕಮ್ಯುನಿಟಿ ಟಾರ್ಗೆಟ್ ಮಾಡ್ತಾ ಇಲ್ಲ, ನಾನು ಸೆಕ್ಯುಲರ್ ಲೀಡರ್ ಇದ್ದೀನಿ. ನನ್ನ ವಿರುದ್ಧ ಯಾರ್ಯಾರು ಅಲ್ಲಿ ಧಿಕ್ಕಾರ ಕೂಗಿದ್ದಾರೆ ಎಲ್ಲ ಕಮ್ಯುನಿಟಿದವರು ಮಿಕ್ಸ್ ಇದ್ದಾರೆ. ಇವತ್ತು ಅಮೀನ್ ಮುಕ್ತಾರಿಗೆ ಮಸಿ ಬಡ್ದಿದ್ದೇನು ಇವರು ಚೀಲಗಳೇನು ಅದಕ್ಕೆ ಕಲರ್ ತಗೊಂಡು ಒಂದು ಮೈನಾರಿಟಿ ಆಫೀಸರಿಗೆ ಇವರು ಕಲರ್ ಮಸಿ ಬಡ್ದಿದಾರ ಅಂತ ಹೇಳ್ತಾ ಇದ್ರು. ಅಲ್ಲಿ ಒಂದು ಶೆಡ್ಯೂಲ್ ಕಾಸ್ಟ್ ಆಫೀಸರ್ ಜಿಡೆ ಕಮಿಷನರ್ ಮಸಿ ಬಡ್ದಿದ್ದು. ನಾನು ಆಲ್ರೆಡಿ ಕಲಬುರಗಿ ಮೀಡಿಯಾ ಪ್ರೆಸ್ ಕ್ಲಬ್ ನಲ್ಲಿ ಇದ್ರ ಬಗ್ಗೆ ಬ್ರೀಫ್ ಮಾಡಿದ್ದೀನಿ. ಇವತ್ತ ಲೀಗಲ್ ಸ್ಟೆಪ್ ನಾನು ತಗೋತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಂದು ಕಲಬುರಗಿ ಮಹಾನಗರ ಪಾಲಿಕೆದಾಗ ನಮ್ಮ ತಾಯರು ಸದಸ್ಯರಿದ್ದಾರೆ. ನಂದು ಕಲಬುರಗಿನಲ್ಲಿ ನಾನು 16-17 ವರ್ಷದಿಂದ JDS ಪಕ್ಷದಾಗ ಒಂದು ಯುವ ಮುಖಂಡ ಆಗಿ ನಾನು ಹಗಲ ರಾತ್ರಿನ ನನ್ನ ಪಕ್ಷ ಸಲ್ಲಾಗ ನಾನು ಇವತ್ತ ಎಲ್ಲಾ ಸಮುದಾಯ ಬಗ್ಗೆ ನಾನು ಇವತ್ತು ದನಿ ಎತ್ತಂತ ಕೆಲಸ ಇವತ್ತು ನಾನು ಕಲಬುರಗಿ ಜಿಲ್ಲೆನಲ್ಲಿ ನಾನು ಮಾಡ್ತಾ ಇದ್ದೀನಿ. ಅದು ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಏನ್ ಪನಿಷ್ಮೆಂಟ್ ಸಿಗ್ತದ ಆ ಪನಿಷ್ಮೆಂಟ್ ಕಾನೂನು ಡಿಸೈಡ್ ಮಾಡ್ಲಿ. ಆ ನೋಟಿಸ್ ನಲ್ಲಿ ಒಂದು ಅವ್ರಿಗೊಂದು ಆಪ್ಷನ್ ಇದೆ. 15 ದಿನದಾಗ ಅವ್ರು ಏನ್ರೇ ನಮ್ಲಿಂದ ತಪ್ಪು ಆಗಿದೆ ಅಂತ ಪೇಪರ್ ಸಟಿಷನ್ ಮಾಡಿದ್ರೆ ನಾವು ಮತ್ತೆ ನಮ್ಮ ಲಾಯರ್ ಅವ್ರ ಜೊತೆ ಕುತ್ಕೊಂಡು ಅದಕ್ಕೆ ನಾವು ಮುಂದಿನ ಕ್ರಮ ತಗೋಬೇಕಾ ತಗೋಬೇಡ್ದು ಅದನ್ನು ನಾವು ತೀರ್ಮಾನ ಮಾಡ್ತು. ಯಾಕಂದ್ರೆ ಕಲಬುರಗಿನಲ್ಲಿ ಜಿಡೆ ಆಫೀಸ್ನಲ್ಲಿ ನನ್ನ ವಿರುದ್ಧ ಕೂಗುತ್ತಾರೆ. ಅವ್ರಿಗೆ ಒಂದು ಆಪ್ಷನ್ ಕೊಟ್ಟಿದ್ದೀನಿ. ಯಾಕಂದ್ರೆ ನಾವು ರಾಜಕಾರಣಿ ಮಾಡೋರು
ನಮ್ಗೆ ಯಾರ್ಲಿಂತ ದುಶ್ಮನಿ ಮಾಡ್ಕೊಂಬಂದಿಲ್ಲ, ನನ್ಗೆ ಯಾರ್ಲಿಂತ ಪರ್ಸನಲ್ ಯಾರ್ಲಿಂತನೂ ಇಲ್ಲ. ನನ್ನ ಕಲಿ ಕಾರ್ಪೊರೇಟರ್ಸಿಗೆ ಹೇಳ್ತೀನಿ, ಕೆಲವು ಕಾಂಟ್ರಾಕ್ಟರ್ಸ್ ಚೇಲಾಗಳು ಅಮೀನ್ ಮುಕ್ತಾರ್ ಸಾಕ್ಯಂತ ಕಾಂಟ್ರಾಕ್ಟರ್ಸ್ಗಳು, ನಿಮ್ಗೆ ಕಲಬುರಗಿ ಜಿಲ್ಲೆದಾಗ ನಿಮ್ಗೂ ಜೀವನ ಮಾಡ್ಬೇಕು, ನಮ್ಗೂ ಜೀವನ ಮಾಡ್ಬೇಕು. ಇದ್ದಾಗ ನೀವು ಪರ್ಸನಲ್ ನೀವು ಅಮೀನ್ ಮುಕ್ತಾರ್ ಬೆಂಬಲ ಕೊಟ್ಟು ನೀವು ಪರ್ಸನಲ್ ನನ್ನ ವಿರುದ್ಧ ಏನು ಕೂಗಕ್ ಬಂದಿದ್ರಲ್ಲ, ನಿಮ್ಗೊಂದು ಆಪ್ಷನ್ ಕೊಟ್ಟಿದ್ದೀನಿ. ಏನಂತ ಆಪ್ಷನ್ ಕೊಟ್ಟಿದ್ದೀನಿ ಅಂದ್ರೆ, ಅರ್ಧಾಗ ನೀವು ತಪ್ಪು ಆಗ್ಯದಂತ ಪೇಪರ್ ಸಜೆಷನ್ ಕೊಡ್ಬೇಕು. ಕಲಬುರಗಿ ಜನತೆಗೆ ಎಲ್ಲರಿಗೂ ತಿಳಿಬೇಕು. ಇವತ್ತು ನಾವ್ ಎಲ್ಲರೂ ಕೃಷ್ಣಾರೆಡ್ಡಿ ವಿರುದ್ಧ ಪರ್ಪಸ್ಲಿ ಕೂಗಿದ್ದು ನಮ್ದು ಏನು ಇದ್ದಾಗ ತಪ್ಪಾಗಿದೆ ಅಂತ ಅವರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ನಾವು ಮುಂದಿಂದು ಅವರಿಗೆ ನಾವು ಮುಂದಿನ ಕಾನೂನು ಕ್ರಮ ತಗೋಬೇಡ್ದು ಅದು ನಾವು ನಮ್ಮ ಲಾಯರ್ ಜೊತೆ ಕೂತ್ಕೊಂಡು ನಾವು ಡಿಸೈಡ್ ಮಾಡಿ ಅದೊಂದು ಪಾರ್ಟ್. ಮತ್ತೆ ಇವ್ರ ಮೇಲೆ 2 ಕೋಟಿ ರೂಪಾಯಿ ಡಿಫಾರ್ಮೇಶನ್ ಹಾಕಿದ್ದೀನಿ ನಾನು. ಇವರು ವಿಡಿಯೋ ಕೆಲವು ಸೋಷಿಯಲ್ ಮೀಡಿಯಾನಲ್ಲಿ, ಕೆಲವು ಫೇಸ್ಬುಕ್ ನಲ್ಲಿ ಇವು ಕ್ಲಿಪ್ಗಳೇನು ಬಂದಿದೆ, ಮುಂದಿನ ದಿನದಾಗ ಕಾನೂನು ಚೌಕಟ್ಟಿನಾಗ ಹೋದಾಗ ಇವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗೋದ್ನು ಗಟ್ಟಿ ಅಂತ ನನಗೊಂದು ವಿಶ್ವಾಸ ಇದೆ. ಕಾನೂನು ಚೌಕಟ್ಟಿಗೆ, ಲಾ ಮೇಲೆ ನನಗೊಂದು ರೆಸ್ಪೆಕ್ಟ್ ಇದೆ. 2 ಕೋಟಿ ರೂಪಾಯಿ ಇವ್ರ ಮೇಲೆ ಡಿಫಾರ್ಮೇಶನ್ ಹಾಕಿದ್ದೀನಿ. ಅದು ಕೋರ್ಟಿಗೆ ಏನ್ ಬಿ ನಾವು ಕೋರ್ಟ್ ಫೀ ತುಂಬದ್ ಬಂದ್ರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಯಾಕಂದ್ರೆ ನಾನು ಕಳ್ಳ ಅದು ಇದು ಅನ್ಸ್ಕೊಳಕ್ ನಾನೇನ್ ರೋಡ್ ಮೇಲೆ ಕೂತಿಲ್ಲ. ನಂದು ಒಂದು ರೆಸ್ಪೆಕ್ಟ್ ಇದ್ದಂತ ಫ್ಯಾಮಿಲಿ, ನಮ್ ಮನಿತನ ರಾಜಕೀಯ ಮಾಡ್ಕೋತ ಬಂದಂತ ಮನಿತನ ಇದೆ. ಮುಂದ ಇವರಿಗೆ ಇನ್ನೊಂದ್ಸಲ ಈ ಅಮೀನ್ ಮುಕ್ತಾರ್ ಅಂತ ಆಫೀಸರ್ಸ್ ಗುಲ್ಬರ್ಗನಲ್ಲಿ ಬಂದೇನು ರಾಜಕೀಯ ಮಾಡಕ್ಕೇನು ಹೋಗ್ತಾ ಇದ್ದಾರೆ. ಅಮೀನ್ ಮುಕ್ತಾರ್, ನಿನ್ ಕೇಸ್ನು ನಾನು ಇಡಿಗೆ ರೆಫರ್ ಮಾಡ್ತಾ ಇದ್ದೀನಿ.